ಅಂತ ಕೊಲೆ ಆಗಿರೋ ಹುಡುಗ ಅವ್ರ ಅಣ್ಣ MN ಲಿಂಗರಾಜು ಅಂತ ಇವ್ರಿಗೆ ಜಮೀನ್ ಡಿಸ್ಟ್ರಿಬ್ಯೂಟ್ ಇವ್ರ ತಮ್ಮನಿಗೆ ಅಣ್ಣನಿಗೆ ಇಬ್ಬರು ತಮ್ಮನಿಗೆ ಮೋಸ ಮಾಡಿ ತಮ್ಮದಿರ್ಗೆ ಆಸ್ತಿ ಹೊಡ್ಕೊಳಕ್ ನೋಡ್ದ. ಅದಕ್ಕೆ ಕಿರಿ ತಮ್ಮ ಹೊಸಿ ಎಜುಕೇಟೆಡ್ ಇವನೇನ್ ಮಾಡ್ದ, ಅವ್ನು ಏನೇನು ಮೋಸ ಮಾಡಿದ ಅದನ್ನ ಖಾತೆಯಲ್ಲ ತಡೆ ಹಿಡ್ದ ಕೋರ್ಟಲ್ಲಿ ತಹಶೀಲ್ದಾರ್ ಆಫೀಸಲ್ಲಿ ಹೋಗಿ ತಡೆ ಹಿಡಿದ್ಬಿಟ್ಟು ಕೋರ್ಟ್ಗೆ ಹೋಗಿ ಕೇಸ್ ಆಗ್ತಾ ನಮ್ಮ ಅಣ್ಣ ನಮಗೆ ಮೋಸ ಮಾಡೋಣ ಅಂತ ಸಿವಿಲ್ ಕೋರ್ಟಲ್ಲಿ ಹೆಣ್ಮಕ್ಳು ಭಾಗ ಆಗ್ತಾ. ಇವನೇನ್ ಮಾಡ್ದ, ಅಣ್ಣ ಉಂಡೆ ಭಾಗ ಬರುತ್ತೆ ಎಲ್ಲ ಪೂರ್ತಿ 15 ಎಕರೆ ಆಸ್ತಿ ಸಿಗುತ್ತೆ ಅಂತ ಅವ್ನು ಮಾಡಿದ. ಬಟ್ ಇವನು ಯಾವಾಗ ಕೇಸ್ ಆಗ್ತಾ ಹೆಣ್ಮಕ್ಳಿಗೂ ಬಂದು 6 ಭಾಗ ಆಗುತ್ತೆ, 6 ಭಾಗದಲ್ಲಿ ನನ್ಗೆ ಒಂದೇ ಭಾಗ ಸಿಗೋದು. ಇವನು ಬಿಟ್ರೆ ನನಗೆ ಯಾವ ಆಸ್ತಿನೂ ಸಿಗಲ್ಲ, ಇವನ್ನ ಕೊಲೆ ಮಾಡಿದ್ರೆ ನನಗೆ ಪೂರ್ತಿ ಆಸ್ತಿ ಸಿಗ್ತದೆ, ಇವನು ಬಿಟ್ರೆ ಯಾವ ತಾಲೂಕು ಆಫೀಸಿಗೆ ಕೋರ್ಟ್ಗೆ ಹೋಗೋರು ಯಾರು ಇಲ್ಲ ಅಂತ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡೋಣ ಸರ್. ಈ ಹುಡುಗನಿಗೆ ಮದುವೆ ಆಗಿರಲಿಲ್ಲ, ಮದುವೆ ಮಾಡಬೇಕು ಅಂತ ವನಗಾನಹಳ್ಳಿಲಿ ಹುಡುಗಿ ನೋಡಿದ್ದ ಸರ್. ಹುಡುಗಿಗೆ ನೋಡಿ ನಾವೇ ಮುಂದಿಂತಿ ಹುಡುಗನಿಗೆ ಮದುವೆ ಫಿಕ್ಸ್ ಮಾಡಿ ಈ ಜನವರಿ 21ಕ್ಕೆ ಮದುವೆ ಫಿಕ್ಸ್ ಮಾಡಿ ಡೇಟ್ ಲಗ್ನ ಪತ್ರಿಕೆ ಎಲ್ಲ ಪ್ರಿಂಟ್ ಮಾಡಿಸಿದ್ದ ಸರ್. ಅವ್ರಿಗೆ ಮದುವೆ ಐತಿ 21ನೇ ತಾರೀಕು. 21ನೇ ತಾರೀಕು ಮದುವೆ ಆಗೋಯ್ತಾನೆ. ಅವ್ನ ಹೆಂಡತಿಗೂ ಹಕ್ಕು ಬಂದ್ಬಿಡ್ತದೆ, ಇನ್ಮೇಲೆ ನಮಗೆ ಬಿಟ್ಕೊಡಲ್ಲ ಅಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಇವತ್ತು ಈ ಹುಡುಗನಿಗೆ ಮೊದಲೇ ಹೇಳಿದ ಆಲೇ ಒಂದು ವಾರದಲ್ಲಿ ನಾನು ಇವನ್ನ ಯಾವುದೇ ಕಾರಣಕ್ಕೂ ಅದು ಹೆಂಗ್ ಮದುವೆ ಮಾಡೋರು ಅಂತ. ಈ ಹುಡುಗನಿಗೆ ಕರ್ದಿ ಸೂಕ್ಷ್ಮವಾಗಿ ಹೇಳಿದ್ದೆ, ಎಲ್ಲಾ ಕಡೆನೂ ನಿಮ್ಮ ಹುಡುಗ ಹೇಳ್ತಾನಂತೆ, ಜವಾಬ್ದಾರಿ ಎಚ್ಚರಿಕೆಯಾಗಿರಪ್ಪ ನೀನು, ಒಬ್ಬೊಬ್ಬನೇ ತಿರುಗಾಡ್ಬೇಡ ಅಂತ ಹೇಳಿದೆ ಸರ್. ಆದ್ರೂ ಈ ಹುಡುಗ ಏನ್ ಮಾಡಿದಾನ, ಈ ಹುಡುಗ ಈ ಬುಡಣ್ಣ ನಾನೇನು ಯಾತ್ಗೂ ಬರಲ್ಲ ಅಂತ 21ನೇ ತಾರೀಕು ಗಂಟ ನೀನು 20ನೇ ತಾರೀಕು ನೈಟ್ ಗಂಟ ಎಲ್ಲರೂ ದೂರ ಇರು, 21ಕ್ಕೆ ಬಂದು ಮದುವೆ ನೈಟಿಗೆ ಬಾಪ ನೀನು ನಾವು ಇರ್ತೀವಿ ಅಂತ ಹೇಳಿದ್ದೆ ಸರ್. ಈ ಹುಡುಗ ಏನ್ ಮಾಡೋಣ, ಹಬ್ಬ ಅಲ್ಲ ತಾಯಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಣ ಪ್ರಸಾದ್ ನರ್ಸಿಂಗ್ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿ. ಅದಕ್ಕೆ ತಾಯಿ ನೋಡ್ಕೊಳಕ್ ಅಲ್ಲಿ ಹೋಗಿದ್ದು. ದನ ಎಮ್ಮೆ ಕಟ್ಟಾಕೋರು ಯಾರು, ಒಂದೇ ಗೋಡೆ ಅಣ್ಣಂದು ತಮ್ಮಂದು ಒಂದೇ ಗೋಡೆ ಇರುತ್ತೆ. ಅಲ್ಲಿ ಸೀಟನ್ನ ಓಪನ್ ಮಾಡ್ಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡು ಕಾಯ್ಕೊಂಡಿದ್ದು, ನೈಟ್ ಕಾಯ್ಕೊಂಡಿದ್ದು ಸರ್. ಅಲ್ಲಿ ಪ್ರೀ ಪ್ಲಾನ್ ಮಾಡ್ಕೊಂಡು ಬಾಗಿಲು ತೆಗೆದ ತಕ್ಷಣ ಹೊಟ್ಟೆ ಭಾಗದಲ್ಲಿ ಒಂದು 5, 6, 7, 8 ಚಾಕು ಹಾಕಿದಾರೆ, ಬೆನ್ನ ಮೇಲೆ ಚಾಕು ಹಾಕಿದಾರೆ. ಅಪ್ಪ ಮಕ್ಕಳು 3 ಜನನ ಸೇರ್ಕೊಂಡು MN ಲಿಂಗರಾಜು, ದರ್ಶನ್, ಭರತ್ ಎಲ್ಲ ಸೇರ್ಕೊಂಡು ಸರ್ ಈ ಹುಡುಗನ ಕೊಲೆ ಮಾಡಿ ಆಸ್ತಿ ದುರಾಸೆಗೋಸ್ಕರ ಕೊಲೆ ಮಾಡಿದ್ದಾರೆ ಸರ್. ಅದರಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ತರ ಆಸ್ತಿಗೋಸ್ಕರ ಕೊಲೆ ನಡೀತಾನೆ ಇರ್ತವೆ ಸರ್. ಅದರಿಂದ ನಾವು SP ಅವ್ರಿಗೆ, ತಹಶೀಲ್ದಾರ್ಗೆ, DC ಸಾಹೇಬ್ರಿಗೆ, ಖುದ್ದು DC ಸಾಹೇಬ್ರೆ ಬರಬೇಕು ಅಂತ ಕರೆದಿದ್ದೀನಿ. ಬಟ್ ತಹಶೀಲ್ದಾರರು ಕರೆದಿದ್ದೀನಿ, ಹೆಸರು ಇದುವರೆಗೆ ಇನ್ನೂ ಬಂದಿಲ್ಲ. ಬಟ್ ಈಗ ತಹಶೀಲ್ದಾರರು ಬರ್ತಾ ಇದಾರಂತ DC ಅವ್ರನ್ನ ಬರೋಕ್ಕಾಗಲ್ಲ ಅಂತ ಹೇಳವ್ರೆ. ದಯಮಾಡಿ DC ಅವರು ಇದ್ ಮಾಡಿ, ಇಂಥ ದುರಾಸೆ ಇರೋರಿಗೆ ಈಗ ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಅಂತ ಆಸ್ತಿ ಆಸೆ ಇಟ್ಕೊಂಡು ಈಗ ಈ ತರ ಕೊಲೆ ಮಾಡೋರ್ಗೆ ಏನ್ ಮಾಡ್ಬೇಕು ಅಂದ್ರೆ ಎಂಟೈರ್ ಆಸ್ತಿನ ತಾಯಿ ಹೆಸರಿಗೆ ರಿಟರ್ನ್ ಅವನ ಹೆಸರಲ್ಲಿರೋದ ಖಾತೆ ಕೂರಿಸಬೇಕಾಗಿ DC ಅವರಿಗೆ ತಹಶೀಲ್ದಾರಲ್ಲಿ ಮನವಿ ಮಾಡಿ ಸಾರ್ವಜನಿಕವಾಗಿ ಇದೊಂದು ಸಂದೇಶ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್. CC ಕ್ಯಾಮ್ರಾ ಎಲ್ಲ ನಾವು ಹುಡುಗನೇ ಹಾಕ್ಸಿದ, ಜೀವೋಪಾಯ ಇದ್ದೆ CC ಕ್ಯಾಮ್ರಾ ಹಾಕ್ಸಿದೀನಿ, ಯಾಕೋ ನನ್ನ ಮೇಲೆ ಡೇಂಜರ್ ಇದೆ ಅಂತ ಹುಡುಗ ಹೇಳ್ಕೊಂಡಿದ್ದೆ ಸರ್. ಆ ಹುಡುಗನೇ CC ಕ್ಯಾಮ್ರಾ ಹಾಕ್ಸಿದೆ ಸರ್. ಯೋಗೇಶ ಈಗ ಏನ್ ಕೊಲೆ ಆಗಿದ್ದಾನೆ ಆ ಹುಡುಗನೇ CC ಕ್ಯಾಮ್ರಾ ಹಾಕ್ಸಿದೆ ಸರ್. ನಮ್ಮ ಹೆಸರು ರಮೇಶ್ ಅಂತ ಸರ್. ನಾನು KDP ಮೆಂಬರ್ ಸರ್, ಮಂಡ್ಯ ತಾಲೂಕು KDP ಮೆಂಬರ್, ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸರ್. ಸರ್ ಇವನು ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದೆ, ನಮ್ಗೆಲ್ಲ ಕೊಲೆ ಬೆದರಿಕೆ ಹಾಕೋದು, ಎದುರಿಸೋದು, ಮಾಡೋದು ಹಂಗ್ ಮಾಡ್ತಿದ್ದ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್, ನಿಂಗರಾಜು, ಭರತ್, ಪ್ರತಿಭಾ ಮತ್ತೆ ದರ್ಶನ್ ಇವರು ಸರ್. ಆಮೇಲೆ ನಾನು ಕೆರ್ಗೋಡ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಅವಾಗ್ಲೂ ನನ್ನ ಗಂಡನಿಗೆ ರೀಪರ್ ಮಳೆಯಲ್ಲಿ ಎತ್ತಿ ಬುಂಡೆಗೆ ಹೊಡೆದಿ ರಕ್ತ ಎಲ್ಲ ಈಗಲೂ ಸಲ್ಟು ಅಲ್ಲಿ ಐತೆ ಸಹ ಮಡಿಕೊಂಡಿವಿ. ರಕ್ತ ಹೊಡೆದಿ ಇಲ್ಲಿ ಹೊಲ್ಗೆ ಹಾಕಿ ಮಂಡ್ಯದಲ್ಲೆಲ್ಲ ಆಗಿತ್ತು. ಇಲ್ಲಿ ಸ್ಟೇಷನಲ್ಲಿ ಎಲ್ಲರನ್ನು ಎದುರಿಸಿ ಕಂಪ್ಲೇಂಟ್ ವಾಪಸ್ ತಗೊಂಡು ಸಹ. ಆಮೇಲೆ ನಾನು 13 ವರ್ಷ ಅವನ ಜೊತೆಲಿದ್ದೆ. 13 ವರ್ಷನೂ ನನಗೆ ಕೊಡಬಾರ್ದು ಚಿತ್ರಹಿಂಸೆ ಎಲ್ಲ ಕೊಟ್ಟು ಮಾಡಿ, ಗಂಡಂಗೆ ಹೇಳಿದ್ರೆ ಅಯ್ಯೋ ಏನೂ ಇಲ್ಲ ಬಿಡು ಅನ್ನೋದು, ಇವ್ರಿಗೆ ಹೇಳಿದ್ರೆ ಏನೂ ಇಲ್ಲ ಬಿಡು ಅನ್ನೋದು, ಅಂತ ಚಿತ್ರಹಿಂಸೆನೇ ನನಗೆ ಕೊಟ್ಟ. ನಾನು ಭಾಗ ತಕೊಂಡು ಇನ್ನು ಇರೋಕ್ಕಾಗಲ್ಲ ಇವನ ಜೊತೆಲಿ ಅಂದ್ಬಿಟ್ಟು ನಾನು ಬಂದೆ ಸರ್. ಆಸ್ತಿನಿಂದ ನಮ್ಮ ಮಕ್ಳು ಇಲ್ಲಿ ಎಲ್ಲರೂ ತಿರ್ಗಾಡಿದ್ರೆ ಸ್ಕೂಟ್ರ್ ಹಚ್ಚೋದು, ಕೊಲೆ ಮಾಡ್ತೀನಿ ಅನ್ನೋದು, ಇವಳು ತೆಗಿತೀನಿ ಅನ್ನೋದು, ಹಂಗೆಲ್ಲ ಅನ್ನೋದು ಮಾಡ್ತಿದ್ದ. ನಮ್ಮ ಕಿರಿಯನಂದ ಹಂಗೂ CC ಕ್ಯಾಮ್ರಾ ಹಾಕಿಸ್ಕೊಂಡ. ನಾವು ಇಲ್ಲಿರೋ ಜನ ಬಿಟ್ಟಾರೆ, ಅವ್ನು ಇಲ್ಲಿಂದ ಅಲ್ಲಿ ಗಂಟ ನಾನು ಬಂದು ನನ್ನ ತಗ್ಸಕ್ಕೆ ನನ್ನ ಮೈದ ಹೇಳಿದ್ದು. ನಾನು CC ಕ್ಯಾಮ್ರಾ ಬೇಡ ಅಂದೆ ಸರ್. ಪೊಲೀಸ್ನವ್ರ ಹತ್ರ ಸಹ ಅವ್ನು ಏನು ಬೇಕಾರು ಇವಾಗ ಆ ಕೊಟ್ಟು ಕಂಪ್ಲೇಂಟೇ ಎಲ್ಲನೂ ಹಿಂದಕ್ಕೆ ತಗ್ಸಾಕ್ಬಿಟ್ಟ ಸರ್. ದಯವಿಟ್ಟು ನನ್ನ ಮಕ್ಳಿಗೆ ರಕ್ಷಣೆ ಕೊಡಿ, ಅವನಂತೂ ಬಿಟ್ರೆ ನನ್ನ ಮಕ್ಕಳನ್ನು ಸಹಿಸ್ತಾನೆ, ನನ್ನ
ನನ್ನ ಸಾಯಿಸ್ತಾನೆ, ನನ್ನ ನಾದ್ನಿದಿರ್ನು ಕೊಲೆ ಮಾಡ್ತಾನೆ, ತಿರ್ಗಾ ನನ್ನ ಗಂಡನ್ನು ಕೊಲೆ ಮಾಡ್ತಾನೆ ಸರ್. ನಮ್ಗೆ ಅವನ ಕಡೆಯಿಂದ ನಂಗೆ ರಕ್ಷಣೆ, ನಮ್ಮ ಮಕ್ಳಿಗೆ ನಮಗೆ ರಕ್ಷಣೆ ಬೇಕು. ಅವನಂತೂ ಈಚೆಗೆ ಬರಬಾರ್ದು, ಅವ್ರ ಫ್ಯಾಮಿಲಿಯೇ ಬರಬಾರ್ದು ಸರ್. ಅಷ್ಟು ನಿಂಗರಾಜ್, ಪ್ರತಿಭಾ, ನಿಂಗರಾಜು, ದರ್ಶನ್, ಭರತ್ ಸರ್. ಅವ್ನು ಏನಾರ ಬಂದ್ರೆ ನಮ್ಗಂತೂ ಉಳ್ಗಾಲ ಇಲ್ಲ ಸರ್. ಇವನು ಮನೇಲೆಲ್ಲ ಸುಮ್ಮನೆ ಎಲ್ಕ ಜನ ಎಲ್ಲ ಎದುರಿಸೋದು, ಟಾರ್ಚರ್ ಕೊಡೋದು, ಆ ಕೆಲಸ ಇವನು ಯಾವಾಗ್ಲೂ ನಾನು ತೆಗಿತೀನಿ, ನಾನು ಮಾಡ್ತೀನಿ ಅನ್ನೋದು, ಎದುರಿಸೋದು, ಇದೆಲ್ಲ ಮಾಡ್ತಿದ್ದ ಸರ್. ಮನೆ ಒಳಗೂ ನಾವು ಇವ್ ನಿಮ್ಸ ತಡಿನಾರ್ದೆ 13 ವರ್ಷ ಇದ್ದೆ ಅವ್ನ ಜೊತೆಲಿ. ಆಮೇಲೆ ಆಗಲ್ಲ, ಇವನ್ ಜೊತೆ ಅರ್ಗಿಸ ನಾನು ಇರಲ್ಲ ಅಂದ್ಬಿಟ್ಟು ಬಂದೆ ಸರ್. ಈಗ ನಿಂಗರಾಜು ಮಾವ ಇವನು. ಆಮೇಲೆ ಜಮೀನ್ಗಳು ಸಹ ನಮ್ಮ ಅಯ್ಯ ಸತ್ತಾಗ್ಲೇ ಕೋರ್ಟ್ಗೆ ಎಲ್ಲಾನು ಬರ್ಸ್ಕೊಬಿಟ್ಟವನೆ ಸಹ. ನಮ್ಗೆ ಗೊತ್ತಿಲ್ಲ ಈ ತರ ಸೈನ್ ಹಾಕ್ಸ್ಕೊಂಡು ಹಿಂಗ್ ಮಾಡವನೆ, ಹಿಂಗ್ ಮಟ್ಟವನೆ ಅನ್ನೋದು ಏನೂ ಗೊತ್ತಿಲ್ಲ. ಮನೆ ಒಳಗೆ ಹೇಳ್ತಿದ್ದ, ಹಿಂಗೆ ಮಾಡಿದೀನಿ ನಾನು, ಜಮೀನೆಲ್ಲ ಬರ್ಸ್ಕೊಂಡಿನಿ, ಪ್ರತಿ ಇವ್ರಿಗೇನು ಕೊಡಲ್ಲ, ಹಂಗೆ ಹಿಂಗೆ. ಇವ್ನು ಎಳ್ನೀರಿನ ಬುಂಡಲ್ಲಿ ಆಯ್ಸ ಕಳಿಬೇಕು ಅಂತ ನಮ್ಮ ಮೈದನ್ನ, ಯೋಗೇಶ್ ಅವ್ರನ್ನ ಎಲ್ಲಾನು ಅಂತಿದ್ದ. ನಿಂಗರಾಜು ಹಿಂಗ್ ಅಂತವನೆ ನೋಡಿ, ಮಾವ ಹಿಂಗ್ ಅಂತವನೆ ಅಂತ ಹೇಳಿದ್ರೆ ಇವ್ರು ಯಾರು ಕೇಳಲಿಲ್ಲ ಸಹ. ನನ್ನ ಸರಿ ಇಲ್ಲ, ನಮ್ಮ ಅಣ್ಣ ಒಳ್ಳೆಯವನು ಅಂದ. ನೀನು ಅಣ್ಣ ಒಳ್ಳೆಯವನು ಅಂತ ವಾರ್ಪಾಕಿತ ಕರ್ಕೊಂಡು ಹೋಯ್ತಾ ಇದ್ದಿ, ನಿನ್ಗೆ ಕೊಡಬಾರ ಶಿಕ್ಷೆ ಎಲ್ಲ ಕೊಡ್ತಾನೆ, ನನಗೆ ಜನಕ್ಕೆ ತೋರ್ದಂಗೆ ಕೊಟ್ಟವನೆ, ನಿನ್ಗೂ ಕೊಡ್ತಾನೆ ಅಂತ ಹೇಳ್ದು ಯೋಗೇಶ್ ಅವ್ರಿಗೆ. ಯೋಗೇಶ ಹಂಗೂ ಮಾಡ್ನಿಲ್ಲ ಸಹ. ಅವ್ನಿಗೆ ಒಸಿ ಚಿತ್ರಿಂಸೆ ಇಲ್ಲಂತೂ ವಾರ್ಪಾಕಿತ ನನ್ನ ನಾದ್ನಿದಿರ್ನು ಬಿಡಲ್ಲ, ಯಾರನ್ನೂ ಬಿಡಲ್ಲ, ನಾನು ಕೊಲೆ ಮಾಡ್ತೀನಿ, ಸಾಯಿಸ್ತೀನಿ, ನಾನು ಬೇಲ್ ತಕ ನಾನು ಈಚೆಗೆ ಬರ್ತೀನಿ, ನನ್ಗೆ ಅದೇ ಈ ತರ ಅಂದ್ರೆ ಸಹ ಅದೇ ಕೋರ್ಟ್ ಕೇಸ್ ಆಗ್ತಾ ಜಮೀನೆಲ್ಲನೇ. ಈಗ ನನ್ನ ಗಂಡ ಶುಗರ್ ಪೇಷಂಟು, ಅವನು ಏನೂ ವ್ಯವಹಾರ ಏನು ಗೊತ್ತಿಲ್ಲ. ಈಗ ಇವನಿದ್ದು ಕೋರ್ಟ್ಗೆಲ್ಲ ಕೇಸ್ ಹಾಕಿದ್ನಲ್ಲ, ಇವನ್ನ ತೆಗೆದ್ಬಿಟ್ರೆ ಎಲ್ಲ ನಂದು ಆಯ್ತಿದೆ, ನಾನು ಬೇಲ್ ಮೇಲೆ ಈಚೆಗೆ ಬರ್ತೀನಿ ಅನ್ನೋ ಇದರಲ್ಲಿ ಇಷ್ಟೆಲ್ಲನೂ ಮಾಡಿ ಸಹ. ನೀವು ದಯವಿಟ್ಟು ನಮಗೆ, ನೀವು ಪೊಲೀಸ್ನವ್ರ ಓದೋ ರಕ್ಷಣೆ ಸಿಗ್ಲಿಲ್ಲ. ಎಲ್ಲನೂ ಈಗ ಫಿಕ್ಸ್ ಆಗಿತ್ತು ಸಹ, ಬುಧವಾರ ಮದುವೆ, 3 ದಿನ ಇದ್ದದ್ದು ಸಹ. ಆಮೇಲೆ ಪೊಲೀಸ್ನವ್ರ ಹತ್ರ ನಮಗೆ ರಕ್ಷಣೆ ಸಿಗ್ಲಿಲ್ಲ. ನೀವೇ ಸರಿ ಇಲ್ಲ, ಹಂಗೆ ಹಿಂಗೆ ಅನ್ನೋದು. ಜಗಳ ಆಡಿದಾಗ ನೀವು ಕ್ಯಾಮ್ರಾದಲ್ಲಿ ಮಾಡ್ಕೊಳ್ರಮ್ಮ, ವಿಡಿಯೋ ಮಾಡ್ಕೊಳ್ಳಿ ಅನ್ನೋದು. ನಮಗೆ ಕ್ಯಾಮ್ರಾ ಸ್ಕ್ರೀನ್ ಟಚ್ ಉಪಯೋಗಿಸಿ ನಮ್ಗೆ ರೂಢು ಇಲ್ಲ, ನಮ್ಮ ಮನೆಯವ್ರಿಗೂ ಇಲ್ಲ, ನಮಗೂ ಇಲ್ಲ ಸಹ. ಗದ್ದೆ ಕೆಲಸ ಆಯ್ತು, ನಾವಾಯ್ತು, ಹಂಗಿದ್ದು ಅದೆಲ್ಲ ಆಸ್ತಿಗೆ ಮೆಂಟಲ್ ಟಾರ್ಚರು ಸಹ. ಅವ್ನು ಏನು ಗೊತ್ತಾ, ಬೀದಿಲಿ ಅವ್ನಿಗೆ ಯಾರು ಹಿಂದೂ ತಿರಿಕ ಮಾತಾಡುವಂಗಿಲ್ಲ, ಭಯದಿಂದ ಜನ ಎಲ್ಲ ಬದುಕಬೇಕು ಅವ್ನು ಕೇಳ್ತಿದ್ದಂಗೆ. ಸೊ ಆಮೇಲೆ ನನಗೂ ಆಗೋಷ್ಟು ಮನೆ ಒಳಗೆ ಮದುವೆ ಮಾಡ್ಕೊ ಬಂದ್ಬಿಟ್ಟು ಸಹ ನನ್ನ ಕಣ್ಣೀರಲ್ಲಿ ಕೈ ತೋರಿಸಿ ಮೆಂಟಲ್ ಟಾರ್ಚರ್ ಒಸಿ ಕೊಟ್ಟಿಲ್ಲ ಅವನು ನನಗೆ. ವ್ಯವಸಾಯ, ಆಮೇಲೆ ಹೊರಗಡೆ ವ್ಯವಹಾರ, ಇವರು ಕೆಲಸ, ಇವ್ರಿಗೆ ಕೂಲಿ, ಸರ್ಕಲ್ ಆಳಂಗೆ ಕೂಲಿ ಕೊಡೋದು ನಾನು. ಇವ್ರಿಗೆ ಗೊತ್ತಿಲ್ಲ ಸರ್, ಕೋರ್ಟು ಕರ್ಕೋಗೋನಿ ಕೇಳವ್ರೆ, ಜಡ್ಜಿ ಕೇಳಿದ್ರಂತೆ ಇವ್ರಿಗೆ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಎಲ್ಲನೂ ಸೈನ ಹಾಕೊಟ್ಟವ್ರೆ, ಇವರು ಹಾಕೊಟ್ಬಿಟ್ಟವ್ರೆ. ಇವ್ನು ಏನು ಕಾಕ್ಸಿದ್ರೆ ಏನೋ ಗೊತ್ತಿಲ್ಲ, ಎಲ್ಲ ನಂದಾಯ್ತು. ಈಗ ಇವ್ನು ತೆಗೆದ್ರೆ ಇನ್ನು ಇವ್ನು ಏನು ಮಾಡೋಕ್ಕಾಗಲ್ಲ. ಇವ್ನು ತೆಗೆದ್ಬಿಟ್ರೆ, ಯೋಗೇಶನ್ ತೆಗೆದ್ಬಿಟ್ರೆ ಇವ್ನು ಏನು ಬರಲ್ಲ, ಇವ್ನು ಪೇಷೆಂಟು. ಆಮೇಲೆ ಇವ್ನು ಹೆಂಗೋ ಮುಗಿಸ್ಬೋದು, ಇವ್ನ ಮಕ್ಕಳನ್ನೂ ಅನ್ಕೊಂಡು ಇಷ್ಟೆಲ್ಲ ವ್ಯವಹಾರ ಅವ್ನು ಮಾಡೋಣ ಸರ್. ದಯವಿಟ್ಟು ಪೊಲೀಸ್ನವ್ರ ಹತ್ರ ಹೋಗಿ, ನಮಗೆ ಅಲ್ಲಿ ರಕ್ಷಣೆ ಸಿಗಲಿಲ್ಲ. ಎಲ್ಲನೂ ಹಂಗೆ ಹಿಂಗೆ ಅನ್ಕೊಂಡು ಎಲ್ಲನೂ ಕೇಸ್ ಇದು ಕಂಪ್ಲೇಂಟ್ ಎಲ್ಲ ವಾಪಸ್ ತೆಗ್ಸೋದು ಹಂಗೆ ಮಾಡಿದ್ರು. ದಯವಿಟ್ಟು ನಾನೇ TV9 ಯಾರು ನಮ್ಗೆ ರಕ್ಷಣೆ ಕೊಡಿಸಿ ನಮಗೆ ಇದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ನೀವು ಇಲ್ದಾರ ನಮ್ಮ ಮಕ್ಕಳನ್ನು ಸಹಿಸ್ತಾನೆ, ನಮ್ಮನ್ನು ಸಹಿಸ್ತಾನೆ, ನನ್ನ ನಾದ್ನಿದಿರ್ನು ಬಿಡಲ್ಲ, ನನ್ನ ಗಂಡ ಶುಗರ್ ಪೇಷೆಂಟು, ಅವನು ಬಿಡಲ್ಲ ಸರ್. ಅವನು ಮುಗಿಸ್ತಾರೆ ಸರ್. ಅವರು ಬೆಂಗಳೂರಿಂದ ರೌಡಿಗಳು ಕರ್ಕೊಬರೋದು, ಎದುರಿಸೋದು, ಬ್ಯಾಟ್ ಹಿಡ್ಕೊ ತಿರ್ಗೋದು, ಹಿಂಗೆಲ್ಲ. ಆಮೇಲೆ ಊರಲ್ಲಿ ಅವ್ನಿಗೆ ಎದ್ರುಕೊಂಡು ಯಾರು ಬಂದು ನಮ್ಗೆ ಸಾಕ್ಷಿ ಹೇಳಲ್ಲ, ಸಾಕ್ಷಿ ಕೊಡಲ್ಲ. ನಮ್ಗೆ ಯಾಕೆ ಹೆಂಗಾರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಏನು ಜನನೂ ಇಲ್ಲ ಐತೆ ಸರ್. ಈಗ ನಮ್ಗೆ ಏನಿದ್ರು ನಿಮ್ಮ ಕಡೆಯಿಂದ ನಮಗೆ ರಕ್ಷಣೆ ಮಾಡ್ಕೊಡಿ. ವಿಶಾಲ, ಯೋಗೇಶ್ ಅವ್ರ ಹತ್ಗೆ.